ನನ್ನ ಹತ್ರ 4 ಆಣೆ ಇಲ್ಲ. ಯಾರನ್ನ ಕೇಳೋಕ್ಕಾಗತ್ತಾ? ಇಲ್ಲ. ನೀವು ನಂಬಲ್ಲ, ನಾನು ಹಾಸ್ಪಿಟ್ಲಿಂದ ಹಿಡಿದು ಅಶೋಕ ಪಿಲ್ಲರ್ ಮಾಧವನ್ ಪಾರ್ಕ್ ತನಕ ನಡ್ಕೊಂಡು ಬಂದಿದ್ದೀನಿ 3:30 ಗಂಟೆಯಲ್ಲಿ ಮಧ್ಯಾಹ್ನ. 25 ಪೈಸೆ ನನಗೆ ಜೀವನನ ಕಲಿಸಿದೆ ಅಂತ ಇವತ್ತಿಗೂ ಅಡ್ಡಾದಿಡ್ಡಿ ಖರ್ಚು ಮಾಡೋದು, ಬೇಡದೇ ಇರೋದಕ್ಕೆ ಅನವಶ್ಯಕವಾಗಿ ಖರ್ಚು ಮಾಡೋದು, ಏನು ಮಾಡಿದ್ರು ನನಗೆ ಈಗಲೂ ಬರೋದಿಲ್ಲ. ಕಷ್ಟ ಅಂತ ನಿಮ್ಮ ಕೈಲಿ ಎಷ್ಟು ಶಕ್ತಿ ಈಗ ಕೊಟ್ಬಿಟ್ಟು ಕಳಿಸ್ಕೊಟ್ಬಿಡಿ. ಅದನ್ನು ನೀವು ವಾಪಸ್ ಕೊಡಲಿಲ್ಲ ಅಂದರೂ ನಮಗೆ ಬೇಜಾರಿಲ್ಲ. ಒಂದು ಒಳ್ಳೆ ಕಾರ್ಯಕ್ಕೆ ಕೊಟ್ಟಿದ್ದೀನಿ. ಬದುಕಲ್ಲಿ ನಾವು ಬದುಕಿರೋವರೆಗೂ, ಕಡೆ ಉಸಿರೋವರೆಗೂ ಕಲಿಯೋದು ತುಂಬ ಇದೆ. ಕಲಿಕೆಗೆ ಕೊನೆ ಇಲ್ಲ. ಅದನ್ನು ಕಲ್ತ್ಕೊಂಡು ನಾವು ಅದನ್ನು ಆದಷ್ಟು ಬಳಸ್ಕೋಬೇಕಷ್ಟೆ. ಸತ್ಕಾರ್ಯ ಅಂತಂದ್ರೆ ಏನು ದೊಡ್ಡ ಕಾರ್ಯನೇ ಅಂತಲ್ಲ. ನೀವು ಮಾಡದೆ ಹೋದ್ರೂ ಪರವಾಗಿಲ್ಲ, ಒಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಸಮಾಧಾನ ಹೇಳಿ, ಇಲ್ಲಪ್ಪ ಹೀಗೆ ಒಂದಲ್ಲ ಒಂದು ದಿವಸ ನಮಗೂ ಅಂಥ ಸಂದರ್ಭ ಬಂದಾಗ ದೇವ್ರು ಕಾಪಾಡ್ತಾನೆ. ಅವರೇ ಕಾಪಾಡಬೇಕಾಗಿಲ್ಲ. ನೂರೊಂದು ನೆನಪು. ಎಲ್ಲರೂ ಹೇಳಿದ್ದಾರೆ ಇದನ್ನು, ಕಷ್ಟಗಳು ಬಂದಿರೋದನ್ನು. ಒಂದು ಹೊತ್ತು ಊಟ ಮಾಡೋಕ್ಕಿಲ್ಲದೆ ಇದ್ದಾಗ ಯಾರು ಊಟ ತಂದುಕೊಟ್ರೆ ಊಟ ಅಂತ, ಅದೆಲ್ಲ ದಿನಗಳನ್ನ ಕಳೆದಿರೋರು ಎಷ್ಟೋ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಹಾಗಿದ್ದಾಗ ಅವಾಗೆಲ್ಲೋ ಒಂದು ಕಡೆಗೆ ಒಬ್ಬರು ಪೇಷಂಟ್ನ ನೋಡೋಕ್ಕೋಸ್ಕರ ಹೋಗಬೇಕಾಗಿತ್ತು. ನಾನು ಹೋಗಬೇಕಾದ್ರೆ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ದುಡ್ಡು ಸಿಕ್ಕಲಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ಒಂದು 50 ಪೈಸೆ, ಅಂದರೆ ಒಂದು 50 ಪೈಸೆ ಒಂದು ಕಾಯಿನ್ ಸಿಕ್ತು. ಆವಾಗ ನಮ್ಮ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ 25 ಪೈಸೆ ಬಸ್ ಚಾರ್ಜ್. ಮೈಸೂರಲ್ಲಮ್ಮ? ಇಲ್ಲಿ ಬೆಂಗಳೂರಲ್ಲೇ 25 ಪೈಸೆ. ಇತ್ತೀಚೆಗೆ ಅಂದರೆ ಮೇ ಬಿ 1970 ಅಲ್ಲಿ 69ಅಲ್ಲಿ ಆಗ ಹುಡುಕಿದಾಗ ಅದನ್ನು ತೊಗೊಂಡೆ. ಹೋಗೋಕ್ಕೆ 25, ಬರೋಕ್ಕೆ 25 ಆಯ್ತಲ್ಲ, ಹೋಗಿ ನೋಡ್ಕೊಂಬಂದ್ಬಿಡೋಣ, ನೋಡ್ಕೊಂಬರ್ದೆ ಚೆನ್ನಾಗಿರಲ್ಲ ಅಂತೇಳಿ ಹೋಗ್ಬಿಟ್ಟಾಗ ಏನಾಯಿತು, ಹೋದ್ಮೇಲೆ ಅವ್ರು ಹೇಳಿದ್ರು ಇನ್ಯಾರೋ ಒಬ್ಬರನ್ನ ಡಾಕ್ಟ್ರನ್ನ ನೋಡ್ಬೇಕಾಯ್ತು, ಕಾರ್ಡ್ ಮಾಡಿಸ್ಕೊಂಬಿಡಿ, ಡಾಕ್ಟ್ರ್ ಬರ್ತಾ ಇದ್ದಾರೆ ಇವತ್ತು ಹೇಗೆ ಅಂದರು. ಹೌದಲ್ವಾ ಅಂತ ಹೇಳಿದೆ. ನನಗೆ ಸ್ವಲ್ಪ ಬುದ್ಧಿವಂತಿಕೆ ಇದ್ದಿದ್ದರೆ ಅಥವಾ ನನಗೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಿದ್ರೆ ನನ್ನ ಹತ್ರ ಇರೋದೇ 4 ಆಣೆ. ನಾನು ಹೋಗೋಕ್ಕೆ ಬಸ್ ಚಾರ್ಜ್ ಇದೆ. ಇಲ್ಲ ಬಿಡಿ, ಇನ್ನೊಂದು ದಿವಸ ಬರ್ತೀನಿ, ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬಂದುಬಿಡ್ಬೋದಾಗಿತ್ತಲ್ವ. ಅವ್ರು ಹೇಳಿಬಿಟ್ರಲ್ಲ, ಅವ್ರು ಹೇಳಿದ್ಮೇಲೆ ನನಗೆ ಸ್ವಾಭಿಮಾನ. ಹೋದೆ, ಕಾರ್ಡ್ ಮಾಡಿಸ್ಕೊಂಡ್ರೆ ಡಾಕ್ಟ್ರ್ ಬರಲೇ ಇಲ್ಲ. ನನ್ನ ಹತ್ರ 4 ಆಣೆ ಇಲ್ಲ. ಯಾರನ್ನ ಕೇಳೋಕ್ಕಾಗತ್ತಾ? ಇಲ್ಲ. ನೀವು ನಂಬಲ್ಲ, ನಾನು ಹಾಸ್ಪಿಟ್ಲಿಂದ ಹಿಡಿದು ಅಶೋಕ ಪಿಲ್ಲರ್ ಮಾಧವನ್ ಪಾರ್ಕ್ ತನಕ ನಡ್ಕೊಂಡು ಬಂದಿದ್ದೀನಿ 3:30 ಗಂಟೆಯಲ್ಲಿ ಮಧ್ಯಾಹ್ನ. ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಒಂದು 25 ಪೈಸೆ ನನಗೆ ಜೀವನನ ಕಲಿಸಿದೆ ಅಂತ ಇವತ್ತಿಗೂ ಅಡ್ಡಾದಿಡ್ಡಿ ಖರ್ಚು ಮಾಡೋದು, ಬೇಡದೇ ಇರೋದಕ್ಕೆ ಅನವಶ್ಯಕವಾಗಿ ಖರ್ಚು ಮಾಡೋದು, ಏನು ಮಾಡಿದ್ರು ನನಗೆ ಈಗಲೂ ಬರೋದಿಲ್ಲ. ಅವಶ್ಯಕತೆ ಇದೆಯಾ, ಬೇಕಾದ್ರೆ ಯಾರು ಕಷ್ಟ ಇದೆ ಅಂತೀರ ಅವ್ರಿಗೆ ಎತ್ಕೊಡ್ತೀನಿ. ಈ ಮೋಸನೂ ಹೋಗಿದ್ದೀನಿ, ಬೇಕಾದಷ್ಟು ಕೊಟ್ಟು ಕಳ್ಕೊಂಡಿದ್ದೀನಿ. ಅದು ಇವಾಗ ನಾನು ಹೇಳಿದೆ, ಇವತ್ತಿಗೂ ನಾನು ಅಲ್ಲ, ಇದು ಎಲ್ಲರಿಗೂ ಒಂದು ವಿಚಾರಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ತಿಳುವಳಿಕೆಗೋಸ್ಕರ. ಜನ ಕಳ್ಕೊಂಡಿದ್ದಾರೆ. ನಮ್ಮ ಬಾಲು ಆರ್ಟಿಸ್ಟ್ ಭರತ್ ಭಾಗವತರ ಬಗ್ಗೆ ಕೇಳಿರಬೇಕು ನೀವು. ಗೊತ್ತು ಕುಟುಂಬ ಸಂದರ್ಶನ ಮಾಡಿ. ಪಾಪ ಯಾವ ತಪ್ಪು ಇಲ್ಲ, ಅದು ಯಾವನೋ ಸಿನಿಮಾ ಮಾಡ್ದ, ದುಡ್ಡುಗಳಿದ್ದು ಯಾರಿಗೋ ಇದು ಕೊಟ್ಟು ಶ್ಯೂರಿಟಿ ಕೊಟ್ಬಿಟ್ಟು ಅವನು ಪಿಕ್ಚರ್ ಪಾಪ ತಕ್ಷಣ 10 ಲಕ್ಷ ರೂಪಾಯಿಗೆ ಅವನು ಸೂಯಿಸೈಡ್ ಮಾಡ್ಕೊಂಡ. ಇವಂದು 10 ಲಕ್ಷ ರೂಪಾಯಿ, ಇವಂದು 10 ಲಕ್ಷ ರೂಪಾಯಿ ಸಿಕ್ಕಾಕೊಂಬಿಟ್ಟ. ಆ ಕೊರಗಿನಲ್ಲಿ ಎಲ್ಲ ಥರ ಕಾಯಿಲೆಗಳಿಗೆ ಬಂದುಬಿಟ್ಟು ಪಾಪ ಫ್ಯಾಮಿಲಿ ಏನಾಗೋಯ್ತು, 2 ಹೆಣ್ಮಕ್ಳು, ಎಷ್ಟು ಅವ್ರು ಕಷ್ಟಪಟ್ಟಿರಬೇಕು. ಅದಕ್ಕೆ ನಾನು ಹೇಳ್ತಿರೋದೇನಂತಂದರೆ, ದಯವಿಟ್ಟು ಕೈಲಾಯ್ತಾ ನಿಮಗೆ 10 ಲಕ್ಷ ಕೊಡದೆ ಹೋದ್ರೆ, ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ, 1,000 ರೂಪಾಯಿ ಇದೆ, ನಿನಗೆ ಕೊಡ್ತೀನಿ, ನಿಂಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ. 10 ಲಕ್ಷಕ್ಕೆ ನೀವೆಲ್ಲೋ ಹೋಗಿ ಸಾಲ ಮಾಡಿಕೊಂಡು ನಿಮ್ಮನ್ನು ನೀವು ಕಷ್ಟಕ್ಕೆ ಸಿಕ್ಕಾಕೋಬೇಡಿ. ಯಾರಿಗೂ ದಯವಿಟ್ಟು ಇದು ಸಾಕ್ಷಿ ಹಾಕಬೇಡಿ. ನೀವು ಕೇಳಬೇಡಿ. ಕೇಳಿದ್ರೆ ತಾನೇ ನೀವು ಕೊಡಬೇಕಾಗಿ ಬರುತ್ತೆ. ದಯವಿಟ್ಟು ಯಾರಿಗೂ ಕಷ್ಟ ಅಂತ ನಿಮ್ಮ ಕೈಲಿ ಎಷ್ಟು ಶಕ್ತಿ ಈಗ ಕೊಟ್ಬಿಟ್ಟು ಕಳಿಸ್ಕೊಟ್ಬಿಡಿ. ಅದನ್ನು ನೀವು ವಾಪಸ್ ಕೊಡಲಿಲ್ಲ ಅಂದರೂ ನಮಗೆ ಬೇಜಾರಿಲ್ಲ. ಒಂದು ಒಳ್ಳೆ ಕಾರ್ಯಕ್ಕೆ ಕೊಟ್ಟಿದ್ದೀನಿ. ಇದು ಒಂದು ನಾನು ಯಾಕೆ ಹೇಳ್ತೀನಿ, 25 ಪೈಸೆ ನನಗೆ ಕಲಿಸಿರೋ ಬುದ್ಧಿ ಯಾವಾಗ ಕಲಿಸಿರೋದು, 60, 90, 70ರಲ್ಲಿ ಕಲಿಸಿರೋದು ಇವತ್ತಿಗೂ ನನಗೆ ಅದು ಹಸಿರಾಗಿದೆ. ನಾನು ಯಾರ ಹತ್ರ ಇದೊಂದು ಹೇಳ್ತೀನಿ ನೋಡಿ, ನನಗೆ ಜೀವನ ಕಲಿಸಿದ್ದು 25 ಪೈಸೆ. ಅದನ್ನು ನಾನು ಇನ್ನೂ ಯಾರೋ ಹೇಳಿದ್ದಾರೆ ಅನ್ಸುತ್ತೆ, ಈ ಥರದ್ದು ದುಡ್ಡಿದ್ದು ಕಳ್ಕೊಂಡಿದ್ದು ಅಥವಾ ಏನೋ ಆಗಿದ್ದು, ಅಥವಾ ಅವ್ರು ಯಾರೋ ಕೊಟ್ಟಿದ್ದಕ್ಕೂ ಅವರು ಜೀವನ ನಡೆಸಿದ್ದು. ಹಾಗೆ ಬದುಕಲ್ಲಿ ನಾವು ಬದುಕಿರೋವರೆಗೂ, ಕಡೆ ಉಸಿರೋವರೆಗೂ ಕಲಿಯೋದು ತುಂಬ ಇದೆ. ಕಲಿಕೆಗೆ ಕೊನೆ ಇಲ್ಲ. ಅದನ್ನು ಕಲ್ತ್ಕೊಂಡು ನಾವು ಅದನ್ನು ಆದಷ್ಟು ಬಳಸ್ಕೋಬೇಕಷ್ಟೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ತೊಂದರೆ ಕೊಡಬಾರ್ದು. ನಮ್ಮಮ್ಮ ಅದೇ ಹೇಳೋರು, ನಿನ್ನ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಗೊತ್ತಿದ್ದು ಕೆಟ್ಟದ್ದು ಮಾಡಬೇಡ ಅಂತ ನಮ್ಮಮ್ಮ ಹೇಳ್ದಂಗೆ. ಹಾಗಾಗಿ ಏನೋ ಇವತ್ತಿಗೆ ಇಷ್ಟರ ಮಟ್ಟಿಗೆ ಜೀವನ ಕೊಟ್ಟಿದ್ದಾನೆ ಅಂತಂದರೆ, ಯಾವುದೇ ಆದರೂ ನಾವೊಂದು ನೀತಿ ನಿಯತ್ತು ಅನ್ನೋದು ಬೆಲೆ ಯಾವತ್ತೂ ಕಳ್ಕೊಳ್ಳಲ್ಲ.
ಯಾವತ್ತು ನಾವಿಂದು ಒಂದು ಸತ್ಕಾರ್ಯ ಅಂತಂದ್ರೆ ಏನು ದೊಡ್ಡ ಕಾರ್ಯನೇ ಅಂತಲ್ಲ, ನೀವು ಮಾಡದೆ ಹೋದ್ರೂ ಪರವಾಗಿಲ್ಲ, ಒಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಸಮಾಧಾನ ಹೇಳಿ, ಇಲ್ಲಪ್ಪ ಹೀಗೆ ಒಂದಲ್ಲ ಒಂದು ದಿವಸ ನಮಗೂ ಅಂಥ ಸಂದರ್ಭ ಬಂದಾಗ ದೇವ್ರು ಕಾಪಾಡ್ತಾನೆ. ಅವರೇ ಕಾಪಾಡಬೇಕಾಗಿಲ್ಲ. ಕರ್ಮ ಮಾತ್ರ ಅಲ್ಲ, ಧರ್ಮ ಆಲ್ಸೋ ಫಾಲೋ. ಕರೆಕ್ಟ್, ಖಂಡಿತವಾಗ್ಲೂ ಅದು ಇದ್ದೇ ಇರುತ್ತೆ. ತತ್ಕಾಲಕ್ಕೆ ಇದ್ದಿದ್ದು ದೊಡ್ಡತನ ಅವೆಲ್ಲ, ಐಶ್ವರ್ಯ ಐಸಿರಿ ಇವೆಲ್ಲ ದೊಡ್ಡತನ ಅವೆಲ್ಲ ತತ್ಕಾಲಕ್ಕೆ ಇರ್ಬೋದು. ಒಂದಲ್ಲ ಒಂದು ದಿವಸ ಉಲ್ಟಾ ಹೊಡೆದ್ಬಿಟ್ರೆ ಅದನ್ನು ತಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ನಿಜ ನಿಜ. ಅದಕ್ಕೆ ಅದು ಬೇಡ ಇದು ಬೇಡ ಅಂತ ಈ ರೀತಿ ನಡ್ಕೊಂಡು ಜೀವನನ ಇಲ್ಲಿವರೆಗೂ ಇವತ್ತಿಗೂ ನಾನು ಆರಾಮಾಗಿ ಖುಷಿಯಾಗಿ ಹಾಕಿದ್ದೀನಿ ಅಂತಂದರೆ ಇವೆಲ್ಲ ತಲೆಗೆ ಅಂಟಿಸ್ಕೊಳ್ಳೋದೆ. ಸೌಂದರ್ಯ, ನೀವು ಅವ್ರ ಜೊತೆ ಅಭಿನಯಿಸಿದ ದ್ವೀಪ, ಆ ಮೆಮೊರೀಸ್ ಹೇಳೋದಾದರೆ ಸೌಂದರ್ಯ ಅವ್ರ ಬಗ್ಗೆ, ಕಾಸರವಳ್ಳಿ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಡ್ತೀರ? ನಾವು ಕಳ್ಕೊಂಬಿಟ್ವಿ ಸೌಂದರ್ಯ ಅವ್ರನ್ನ. ಇಲ್ಲ, ಅವರು ದೈಹಿಕವಾಗಿ ನಾವು ಕಳ್ಕೊಂಡಿದ್ರು, ಮಾನಸಿಕವಾಗಿ ಅವ್ರು ನಾವೆಲ್ಲ ಬದುಕಿರೋ ದಿವಸನೂ ಇದ್ದೇ ಇರ್ತಾರೆ. ನನಗೆ ಒಂದು ಒಳ್ಳೆಯ ಅವಕಾಶ ಕಾಸರವಳ್ಳಿ ಸರ್ ಕೊಟ್ಟರು, ಅದನ್ನು ನಾನು ಮರೆಯೋಕ್ಕಾಗೋದೇ ಇಲ್ಲ. ಅದು ಹೋಗಿ ದ್ವೀಪ ಸಿನಿಮಾದಲ್ಲಿ ಸೌಂದರ್ಯ ತಾಯಿಯಾಗಿ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬ ಹೆಮ್ಮೆ ಅನ್ನಿಸ್ತು. ಅಷ್ಟು ಪ್ರಬುದ್ಧವಾದ ದೊಡ್ಡ ನಟಿ ಆಕೆ. ಅಂಥ ದೊಡ್ಡ ನಟಿ ಬಂದು ಕೆಲವು ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಒಂಥರ ಬೇರೆ ಬೇರೆ ರೀತಿ ಇತ್ತು, ಸೀರೆ ಉಡೋದು ರೀತಿ, ಮತ್ತು ಕಿವಿಗಳಿಗೆಲ್ಲ ಏನೇನೋ ಒಂದು ಒಡವೆಗಳೆಲ್ಲ ಇತ್ತು. ಅದನ್ನು ತಾನೇ ಬಂದು ಅದನ್ನು ಮರೆಯೋಕ್ಕಾಗೋದೆ, ಸೀರೆಗೆ ಆ ಗಂಟು ಹಾಕಿದ್ದು ಮತ್ತು ಆ ಒಡವೆನ ಹಾಕಿದ್ದು ಮಾಡಿದ್ರು. ನಾನು ಯಾಕೆಂದರೆ ಜೀವಮಾನದಲ್ಲಿ ಇಂಥ ಅವಕಾಶ ಸಿಕ್ಕೋದು ಭಾಳ ಕಡಿಮೆ ಅಂತ. ಆ ದ್ವೀಪದಲ್ಲಿ ಅಭಿನಯಿಸಿದ್ದೇ ಒಂದು ದೊಡ್ಡ ಇದು. ಅದರೊಳಗೂ ನಾಯಕಿ ಪಾತ್ರಧಾರಿ ಸೌಂದರ್ಯ ಅವ್ರ ಜೊತೆ ವರ್ಕ್ ಮಾಡಿದ್ದು. ಅದಾದಮೇಲೆ ಆ ಪ್ಲೇನ್ ಕ್ರ್ಯಾಶ್ ಆದಾಗ ಒಂದು ಹತ್ತಿದ್ದೀನಿ, ಒಂದು ವಾರ ಕೂಡ ಹತ್ತಿದ್ದೀನಿ ಅಷ್ಟು. ಆಮೇಲೆ ಅವ್ರ ಮನೆಗೂ ಹೋಗಿದ್ದೆ. ಏನೇ ಮಾಡಿದ್ರು ಅದು ವಾಪಸ್ ಬರೋದಿಲ್ಲ. ಎಂಥ ಅದ್ಭುತವಾದಂಥ ಕಲಾವಿದೆ, ನಮ್ಮ ಕನ್ನಡದ ಕಲಾವಿದೆ ಅನ್ನೋಕ್ಕೆ ಹೆಮ್ಮೆ ಅನಿಸುತ್ತೆ. ಅದೇ ನೋಡಿ, ಕೆಲವ್ರದ್ದೆಲ್ಲ ಈ ಥರ ಒಂದು ಚಿಕ್ಕ ವಯಸ್ಸಲ್ಲಿ ಈ ಥರ ಆಗೋಗ್ಬಿಡ್ತು ಅಂದರೆ ಅದನ್ನು ಮರೆಯೋಕ್ಕಾಗೋದಿಲ್ಲ. ಆ ಥರ ಅವ್ರು ಕಾಸರವಳ್ಳಿಯವ್ರ ಜೊತೆ ಆಮೇಲೆ ಇನ್ನೂ ಒಂದೆರಡು ಇದು ಕೂರ್ಮಾವತಾರ ಮತ್ತು ಇನ್ನೊಂದು ಮೂರು ಸಿನಿಮಾ ಮಾಡಿದೆ. ಆದರೆ ಅವ್ರ ಜೊತೆ ಸೌಂದರ್ಯ ಜೊತೆ ಅಭಿನಯಿಸಿದ ಮಾತ್ರ ಮರೆಯೋಕ್ಕಾಗೋದೇ ಇಲ್ಲ. ಅಷ್ಟು ಒಳ್ಳೆ ನೆನಪುಗಳು ಶಾಶ್ವತವಾಗಿ ಉಳಿಯುವಂಥ ಅನುಭವ ಆಯಿತು ನನಗೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಇವಾಗ ಹೊಸದಾಗಿ ಬರ್ತಾ ಇರುವ ಯಂಗ್ಸ್ಟರ್ಸ್ ಕಲಾವಿದರುಗಳಿಗೆ ಒಬ್ಬ ಹಿರಿಯ ಅಕ್ಕಳಾಗಿ, ಹಿರಿಯ ಅಮ್ಮನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇವತ್ತು ಬರ್ತಾ ಇರೋ ಕಲಾವಿದರಿಗೆ ಭವಿಷ್ಯ ಚೆನ್ನಾಗಿದೆ. ಯಾಕೆಂದರೆ ಮೊದಲು ತುಂಬ ನೀವು ಪಾತ್ರಗಳು ಹುಡ್ಕೊಂಡು ಹೋಗ್ಬೇಕಾಯ್ತು, ಆದರೆ ಈಗ ಪಾತ್ರ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಆವಾಗ ನಾವು ಸಾಧ್ಯವಾದಷ್ಟು ಮಟ್ಟಿಗೆ, ಯಾಕೆಂದರೆ ಯಾರೇ ಒಬ್ಬ ನಿರ್ಮಾಪಕ ಸುಮ್ಮನೆ ಬಂದು ದುಡ್ಡು ಹಾಕಿ ಮಾಡಲ್ಲ, ಇದಕ್ಕೋಸ್ಕರ ಫ್ಯಾನ್ಸಿಗೋಸ್ಕರ. ನಾನು ಒಂದು ದುಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ದುಡ್ಡು ಹಾಕಿ ಇದು ಮಾಡ್ತಾರೆ. ಅವ್ರು ಹಾಕಿರೋ ದುಡ್ಡಿಗೆ ನಾವು ಕಲಾವಿದರಾಗಿದ್ದವರು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇವತ್ತು ಸಿಕ್ಕಿದೆ ಅಂಥೇಳಿ ಅನ್ಯಾಯವಾಗಿ ಇದು ಮಾಡಿದ್ರೆ ನಾವು ಯಾವಾಗಲೂ ಹೇಳ್ತೀನಿ, ಒಬ್ಬ ನಿರ್ಮಾಪಕ ಏನಾದ್ರು ತೊಂದರೆ ಆದರೆ 100 ಜನ ಟೆಕ್ನಿಷಿಯನ್ಸ್ಗೆ ಕಷ್ಟ ಆಗುತ್ತೆ. ಅದರ ಬದಲು 100 ಜನ ಟೆಕ್ನಿಷಿಯನ್ಸ್ ಒಬ್ಬ ಪ್ರೊಡ್ಯೂಸರ್ನ ಬೆಳೆಸಿದ್ರೆ ಅವ್ನು ಇನ್ನೊಂದು 10 ಪಿಕ್ಚರ್ ಮಾಡ್ತಾರೆ, ಇನ್ನೊಂದು 100 ಜನಕ್ಕೆ ಕೆಲಸ ಸಿಕ್ಕತ್ತೆ. ಅದರಿಂದ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅದರೊಳಗೆ ಎಷ್ಟೋ ಜನ ಮಾಡೋರು ಇರ್ಬೋದು, ತೊಂದರೆ ಮಾಡೋರು ಇರ್ಬೋದು. ಆದರೆ ಆ ತೊಂದರೆಗೋಸ್ಕರ ನೀವೇನು ಮಾಡಿದ್ರೆ ನಿಮ್ಮ ಕೆಲಸಕ್ಕೆ ಮೋಸ ಮಾಡಬೇಡಿ, ನ್ಯಾಯವಾಗಿ ದುಡಿಯೋಣ. ಅದ್ರ ಬದಲು ಟೈಮಿಂಗ್ಸ್ ಹೇಳ್ತಾರೆ. ಈಗ ನಮಗೆ ಎಷ್ಟೋ ಸಲ ನಾನು 4:15 ಹೋಗಿದ್ದೀನಿ, ರಾತ್ರಿ 12:30 ಬಂದಿದ್ದೀನಿ. ಅವಾಗ ಇಲ್ಲ ನಾನು ಬರೋದೇ 8 ಗಂಟೆಗೆ, ನಾನು ಬರೋದನ್ನ ವಾಪಸ್ 6 ಗಂಟೆಗೆ ಕಳಿಸ್ಬೇಕು. ಒಬ್ರು ಯಾರೋ ಮೇಕಪ್ಪೇ ತೆಗೆದುಬಿಟ್ಟಿದ್ರು 6 ಗಂಟೆಗೆ, ನಾ ಮಾಡಲ್ಲ ಅಂತ. ಕಡೆಗೆ ಅವ್ರನ್ನ ರಿಪ್ಲೇಸ್ ಮಾಡಬೇಕಾಗಿ ಬಂದ್ಬಿಡ್ತು. ಯಾಕೆಂತಂದರೆ ಎಂಥ ಇದು ಎಲ್ಲ ಮಿಡ್ ಶಾರ್ಟ್ಸ್ಗಳು ತೆಗೆದಿದ್ದಾರೆ, ಕ್ಲೋಸಪ್ ಶಾರ್ಟ್ಗೆ ಯಾರು ಇಲ್ಲ. ಈ ರೀತಿ ಯಾವತ್ತೂ ಯಾರೂ ಮಾಡಬಾರ್ದು. ನಾನನ್ನೋದು ಇರಲಿ, ರಿಕ್ವೆಸ್ಟ್ ಏನೋ ತೊಂದರೆ ಇರುತ್ತಲ್ವ, ಇಲ್ಲಪ್ಪ ನಾನು 6 ಗಂಟೆ ತನಕ ಇವತ್ತು ಇರೋಕ್ಕಾಗಲ್ಲ, ನನಗೆ ಈ ಥರ ಕೆಲಸ ಇದೆ, ನಾನು 4 ಗಂಟೆಗೆ ಬಿಟ್ಕೊಡ್ಬೇಕು. ಕರೆಕ್ಟ್. ಅದು ಎಲ್ಲರೂ ಮಾಡ್ತಾರೆ ಅಂತಲ್ಲ, ಆ ಮಾಡೋರಿಗೆ ಇದೊಂದು ಕಿವಿ ಮಾತಷ್ಟೇ. ದಯವಿಟ್ಟು ನಿಮ್ಮ ಕೆಲಸನ ದೇವ್ರ ಪೂಜೆ ಮಾಡ್ತಿರಲ್ಲ, ಅದೇ ಥರ ಇದು ಒಂದು ಪೂಜೆ. ಅದರಿಂದ ನಾವು ಅದು ನಮಗೆ ಜೀವನ ಕೊಟ್ಟಿದೆ, ಅದಕ್ಕೆ ನಾವು ನಿಯತ್ತಾಗಿರೋಣ. ಸೂಪರ್, ವೆರಿ ವೆಲ್ ಸೆಡ್. ಅದೊಂದು ನನ್ನ ಕಾಯ ವಾಚ ಮನಸ ಹೇಳೋದು. ನಾನೇನು ಯಾರಿಗೋಸ್ಕರ ಹೇಳ್ತಾ ಇಲ್ಲ, ಯಾರು ನೋಡ್ತಾ. ಯಾಕೆಂದರೆ ಇವತ್ತಿಗೆ ಈ ಜೀವನ ನಮಗೆ ಕೊಟ್ಟಿದೆ ಅಂದರೆ ಆ ಕಲೆ, ಆ ಪ್ರೊಡ್ಯೂಸರು, ಆ ಒಂದು ಪ್ರಾಜೆಕ್ಟು, ಆ ಡೈರೆಕ್ಟ್ರು, ಎಲ್ಲರದು. ಯಾರು ಒಬ್ಬ ಕಸ ಗುಡಿಸೋನು, ಒಬ್ಬ ಫುಡ್ ಸಪ್ಲೈ ಮಾಡೋನು ಅಲ್ವಾ, ಕಲೆಕ್ಟಿವ್ ಎಲ್ಲರೂ ಅಷ್ಟೇ. ಅವ್ನು ಊಟ ಕೊಡದೆ ಹೋದರೆ ನಮ್ಗೇನು ಸಿಗುತ್ತೆ? ಅವ್ನು ಬಂದು
ಯಾವುದೋ ಒಂದು ಹಿಂದೆನೂ ಹೇಳ್ತಾ ಇದ್ರಂತೆ ಅವ್ರಿಗೆ, ಓ ಏನಪ್ಪ ಹೀರೋ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಊಟಕ್ಕೆ ಅಂತಂದಂತೆ. ಪಾಪ ಹುಡುಗ ಎದ್ದ ಹೊಟ್ಟೋಗ್ಬಿಟ್ಟ. ಇವತ್ತಿಗೆ ಆತ ಮಲ್ಟಿ ಸ್ಟಾರ್ ಆಗಿದ್ದಾರೆ. ಅವ್ರಿಗೆ ಅಣ್ಣ ಇದು ಅವತ್ತು ಯಾರಿಗೆ ಗೊತ್ತು ಯಾವ ಟೈಮ್ನಲ್ಲಿ ಯಾರು ಮೇಲಕ್ಕೆ ಹೋಗ್ತಾರೆ. ಇವಾಗ ದುರಂತ ಅವನು ಇವರೇ ರಣಬೀರೇ ಎಕ್ಸ್ಪೆಕ್ಟ್ ಮಾಡಿದ್ರಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇವತ್ತು ಇಂಡಸ್ಟ್ರಿಗೆ ಬಂದಾಗ ಅವ್ರು ಯಾರು ಅದನ್ನು ಅವ್ರಿಗಿದ್ದಿದ್ದು ಕೆಲಸ 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 ಅಷ್ಟೇ. ಆ ಕೆಲಸದಿಂದನೇ ಅವ್ರು ಇವತ್ತು ಆ ಸ್ಥಿತಿಗೆ. ಅಪ್ಪಾಜಿನೇ ತಗೊಳ್ಳಿ, ಆತ ಯಾವ ಇನ್ನೆಷ್ಟು ವರ್ಷಗಳೆಲ್ಲ ಇನ್ನೆಷ್ಟು ಡಿಕೇಟ್ಸ್ ಹೋದ್ರೂ ಅವ್ರ ನೆನಪು ಯಾಕೆ ಉಳಿಯುತ್ತೆ ಅಂತಂದರೆ ಅವ್ರ ಕೆಲಸದಲ್ಲಿ ಇದ್ದಿದ್ದು ವಿಧೇಯತೆ. ಆ ವಿನಯ ವಿಧೇಯತೆನೇ ಅವ್ರನ್ನ ಎಲ್ಲಿವರೆಗೂ ತಂದಿತ್ತು ಅಂದರೆ ಆತ ಅಜರಾಮರ ಅವರು. ಕರೆಕ್ಟ್. ಸುಮ್ಮನೆ ಹೊಗಳೋದಲ್ಲ. ಯಾಕೆಂದರೆ ಇವತ್ತ ಹಾಡು ಕೇಳ್ತಾ ಇದ್ದ ಇದನ್ನ ಆ ತಲ್ಲೀನತೆ ಇತ್ತು, ಆ ಒಂದು ನಾನು ಮಾಡ್ತಾ ಏಕಾಗ್ರತೆ ಇತ್ತು ಪ್ರತಿಯೊಂದು. ಹಾಗಾಗಿ ಆ ಸಂಪ್ರದಾಯದಲ್ಲಿ ಆ ಮಕ್ಕಳಿಗೂ ಎಷ್ಟೇ ಆಗಲಿ ಧಾರೆ ಎರ್ದಿರ ಅವರಷ್ಟಲ್ಲದೆ ಹೋದ್ರು ಅಟ್ಲೀಸ್ಟ್ ಒಂದು 75 ಭಾಗ ಬಂದೇ ಬರುತ್ತೆ ಬೆಳೆಸ್ಕೊಂಡು ಬಂದಿದ್ದಾರೆ. ಶಿವಣ್ಣನ್ನೇ ತಗೊಳ್ಳಿರ ಕುಟುಂಬ ಯಾರೇ ಆಗ್ಲಿ ಅವ್ರ 3 ಜನ ಅಪ್ಪುದು ಅಷ್ಟು ಬೇಗ ಬಂದು ಶಾರ್ಟ್ ಲೀವ್ಡ್ ಆಯ್ತು ಅಷ್ಟೇ ವಿನ ಅಪ್ಪು ಆ ಚಿಕ್ಕ ವಯಸ್ಸಲ್ಲಿ ಅದೆಷ್ಟು ಸಾಧನೆ ಮಾಡಿಬಿಟ್ರು ಅಂತಂದರೆ ಇವತ್ತು ಆ ಸಿನಿಮಾಗಳನ್ನ ನೋಡ್ತಾ ಇದ್ದಾಗ ತುಂಬ ನೋವಾಗುತ್ತೆ. ಆದರೂ ಆ ಥರ ಇರಬೇಕಾದಾಗ ಅದನ್ನು ನಾವು ಉಳಿಸ್ಕೊಂಡು ಬರಬೇಕು. ಸೂಪರ್ ವಂಡರ್ಫುಲ್ ಅಂತ ನಾನು ಅದೊಂದೇ ನಾನು ಎಲ್ಲರ ಹತ್ರ ಕಲಾವಿದರಿಗೆ ಇವತ್ತಿನ ದಿವಸ ಖಂಡಿತ ಮೋಸ ಇಲ್ಲ. ಅವತ್ತಿನ ದಿವಸ ಎಷ್ಟು ಕಷ್ಟಪಡ್ತಾಯಿದ್ರು. 200, 100, 100 ರೂಪಾಯಿಗೆ 50 ರೂಪಾಯಿಗೆ ಕೆಲಸ ಮಾಡಿರೋರು ಇದ್ದಾರೆ ಅವತ್ತು ಆ ಕಾಲದಲ್ಲಿ. ಅಂಥವ್ರಿಗೆ ಒಂದು ಹೊತ್ತು ಊಟ ಇದ್ರೆ ಇನ್ನೊಂದು ಹೊತ್ತು ಊಟ ಇಲ್ಲ. ನಾವೆಲ್ಲ ಈ ರಸ್ತೆ ಒಳಗೆ ನಿಂತ್ಕೊಂಡು ಚಿತ್ರಾನ್ನ ಪ್ಯಾಕೆಟ್ಗಳ ತಿನ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ನಿಮ್ಗೆ ಎಲ್ಲಿ ಕರೆದಾಗ ಅಷ್ಟು ಎಲ್ಲ ರೀತಿಯಲ್ಲೂ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪನಾರು ಆ ನಿಯತ್ನ ನಾವು ಉಳಿಸ್ಕೋಬೇಕು. ಅಷ್ಟೇ ನಾನು ಹೇಳೋದು. ಎಲ್ಲರಿಗೂ ಕಷ್ಟ ತೊಂದರೆ ಎಲ್ಲ ಇರುತ್ತೆ. ಅವ್ರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅವ್ರು ಬೇಡ, ನಾವು ನಿಯತ್ತಲ್ಲಿರೋಣ. ಅದು ಅವ್ರು ಮಾಡಿದ್ದು ಅವ್ರಿಗೆ. ಸ್ವಲ್ಪ ಮಾತು ಜಾಸ್ತಿ ಆಡ್ತೀನಿ ಯಾಕೆಂದ್ರೆ ಇದು ನನಗೆ ಅನುಭವ ಮಾತುಗಳು ಅಷ್ಟೇ ಅನುಭವದ ಮಾತುಗಳು. ನಾವು ನೋಡಿರೋದು ಯಾಕೆ ಹೀಗಾಗಬೇಕು ಅಂತ ಯಾರು ಹಾಗೆ ಮಾತಾಡಿದಾಗ ಯಾಕೆ ತಪ್ಪೋದು. ಅವ್ರು ನಿಮ್ಗೆ ಕೆಲಸನೇ ಕೊಡ್ದಾಗಿದ್ರೆ ನಿಮ್ಗೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇದ್ರಾ? ಅವತ್ತು ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವು ಉಳಿಸ್ಕೋಬೇಕು, ನೆನೆಸ್ಕೋಬೇಕು, ಬದುಕಬೇಕು. ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಮುಖ್ಯ. ಅಷ್ಟೇ ಆ ಥರ. ವಂಡರ್ಫುಲ್ ಮಾ. ನನಗೆ ಒಂದು 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 ಅವಕಾಶ ಇದು. ಯಾಕೆಂದರೆ ನಿಮ್ಮನ್ನು ನಿರ್ದೇಶನ ಮಾಡೋ ಒಂದು ಅವಕಾಶ ಇತ್ತು. ಈಗ ನಿಮ್ಮನ್ನು ಸಂದರ್ಶನ ಮಾಡೋ ಒಂದು ಅವಕಾಶ ಸಿಕ್ತು. ಇದು ನನ್ನ ಅದೃಷ್ಟ. ಅಯ್ಯೋ ದೊಡ್ಡ ಮಾತದು. ಇಲ್ಲ ನಮ್ಮ ಪಾಠ ಇದು. ನಿಮ್ಮ ಕೆಲವು ವಿಚಾರಗಳು, ನೀವು ಜೀವನದಲ್ಲಿ ನಡ್ಕೊಂಬಂದಿದ್ದ ರೀತಿ, ನಿಮ್ಮ ವ್ಯಕ್ತಿತ್ವದ ಪರಿಚಯ, ಇದೆಲ್ಲ ನನ್ನಂಥ ಸಾಕಷ್ಟು ಜನಕ್ಕೆ ಒಂದು ಪಾಠ. ನಿಮಗೆ ನನ್ನ ಜೊತೆ ಮಾತಾಡಿದ್ದೇನು ಅನ್ನಿಸ್ತು? ಅಯ್ಯೋ, ನಾನು ಭಾಳ ಆನಂದಿಸ್ತೀನಿ. ಪ್ರತಿಯೊಬ್ಬರಲ್ಲೂ ಒಂದೊಂದು ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ, ಮತ್ತು ಸೊಗಡಿರುತ್ತಲ್ಲ, ಅದನ್ನು ನಾನು ಆನಂದಿಸ್ತೀನಿ. ನಾನು ತುಂಬ ಆನಂದಿಸ್ತೀನಿ. ಅದ್ರೊಳಗೆ ನಿಮ್ದು ಇವತ್ತು ನೋಡ್ತಾ ಇಲ್ವಲ್ಲ, ಈಗ ನೋಡ್ತಾ ಇಲ್ಲ, ಸ್ವಲ್ಪನೇ ಇದ್ದರೂ ಇದು ಹೇಳ್ತಾ ಇಲ್ಲ ಹಾಗೆ ಒಂದು ಇದನ್ನು ಏನು ಅನ್ನ ಬೆಂದಿದೆಯಾ ಒಂದು ಅಗಲು ಸಾಕು. ಹಾಗೆ ನನಗೇನೋ ಸಿಕ್ಕಿರೋದ್ರೊಳಗಡೆ ನನಗೆ ಇವತ್ತಿನವ್ರಿಗೂ ಅದೇ ಅವನೊಬ್ಬಂದು ನಾನು ನೆಗೆಟಿವ್ ಆಗಿ ಹೇಳಿರೋದು ಅಂದರೆ ಅವರೊಬ್ಬರದೇ. ಕರೆಕ್ಟ್. ಅದು ಬಿಟ್ಬಿಟ್ರೆ ನನಗೆ ಯಾರಲ್ಲೂ ನಾನು ಆ ನೆಗೆಟಿವಿಟಿ ನಾನು ನೋಡೇ ಇಲ್ಲ. ಎನ್ನದೇ ಇಲ್ಲಮ್ಮ, ಬರೀ ಎಲ್ಲ ಪಾಸಿಟಿವ್. ನಂಗೆ ಅನಿಸೇ ಇಲ್ಲ ಎಲ್ಲೂ. ಇಲ್ಲಿವರೆಗೂ ಕರ್ಕೊಂಬಂದಿದ್ಯಾ ಭಗವಂತ. ಇರೋವರೆಗೂ ಹೀಗೆ ಅಭಿನಯಿಸೋ ಒಂದು ಅವಕಾಶ ಕೊಡು, 4 ಜನ ಜೊತೆ ಮಾತಾಡೋ ಅವಕಾಶ ಕೊಡು. ಅದಕ್ಕಿಂತ ಇನ್ನೇನು ಬೇಡ. ದುಡ್ಡನ್ನ ನಾವು ಯಾರೂ ಏನೂ ತೊಗೊಂಡೋಗೋದಿಲ್ಲ. ಈ ವಿಶ್ವಾಸ, ಪ್ರೀತಿ, ಒಂದು ಮಮಕಾರ, ಇಷ್ಟೇ ನಮ್ಮ ಜೀವನದಲ್ಲಿ ಬರೋದು ಕೊನೆ ತನಕ. ನಾನು ಮರೆಯಲ್ಲ. ಯಾಕೆಂದ್ರೆ ನನ್ನ ಒಂದು ನಿರ್ದೇಶನ ಮಾಡಿದಾಗ ಅವ್ರು ಬಂದು ಸಪೋರ್ಟ್ ಮಾಡಿ ಅಷ್ಟು ದೂರ, ಅದು ಆ ಟೈಮಲ್ಲಿ ನಾವು ಶೂಟ್ ಮಾಡಿದ ಟೈಮು ಆಲ್ಮೋಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ಅಂಥ ಚಳಿ ಇರಲಿಲ್ಲ. ಆ ಪ್ರದೇಶದಲ್ಲಿ ಸ್ವಲ್ಪ ಸೆಕೆನೇ ಜಾಸ್ತಿ ಇತ್ತು. ಸೊ ಅಮ್ಮ ಬಂದು 2 ದಿವಸ ನಮ್ಮ ಜೊತೆಗಿದ್ದು ಅದ್ಭುತವಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಅಮ್ಮ. ಅವಾಗ ನಾನು ನಿರ್ದೇಶಕನಾಗಿದ್ದಾಗ ನಂಗೆ ಸಪೋರ್ಟ್ ಮಾಡಿದ್ರೆ, ಇವಾಗ ಒಬ್ಬ ಸಂದರ್ಶಕನಾದಾಗಲೂ ಪ್ರೀತಿಯಿಂದ ಮಾತಾಡಿದ್ದೀರಾ. ಥ್ಯಾಂಕ್ ಯು. ಸಾಕು ಜೀವನದಲ್ಲಿ ನಾವು ಅನ್ನೋದು ಎಲ್ಲ. ಈಗ ಎಷ್ಟೋ ಒಳ್ಳೆ ರುಚಿಯಾಗಿ ಒಂದು ಹೊರೆ ಅನ್ನ, ಹಪ್ಪಳ, ಸಂಡಿಗೆ, ಅದು ಇದು ಅಂತ ಎಲ್ಲ ಕೊಟ್ಟರು ಹೊಟ್ಟೆ ಎಷ್ಟು ಇಡ್ಸುತ್ತೋ ಅದೇ, ಜಾಸ್ತಿ ತಿನ್ನಕ್ಕಂತೂ ಆಗಲ್ಲ. ಹಾಗೆ ಒಂದು ಚೂರೆ, ಒಂದು ಬೊಗಸೆ ಅಷ್ಟು ಪ್ರೀತಿ ಕೊಟ್ಟರೆ ನೀವು ಹಂಡೆ ಅಷ್ಟು ಊಟ ತಿಂಡಿ ಬಡಿಸಿದ್ರು ಸಿಕ್ಕಲ್ಲ. ಅಷ್ಟೇ. ತುಂಬ ಥ್ಯಾಂಕ್ಸ್ ಅಮ್ಮ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ ನನ್ನ ಪರವಾಗಿ, ನನ್ನ ಚಾನೆಲ್ನ ಪರವಾಗಿ ಒಂದು ಪುಟ್ಟ ಕಾಣಿಕೆ. ಅಯ್ಯಯ್ಯೋ, ಇಷ್ಟೇ ಸಾಕು ಕಾಣಿಕೆ. ಇದು ಒಂದು ಜ್ಞಾಪಕಾರ್ಥವಾಗಿ, ಇದು ನೋಡಿದಾಗೆಲ್ಲ ರಘುರಾಮ್ ಜ್ಞಾಪಕ ಬರಬೇಕು, ಇಂಟರ್ವ್ಯೂ ಜ್ಞಾಪಕ ಬರಬೇಕು. ಅಲ್ಲ, ಮಿಸ್ಸಿಂಗ್ ಬಾಯಿ ರಘುರಾಮ್ ಅಂದ್ರೆ ಜ್ಞಾಪಕಕ್ಕೆ ಬಂದೇ ಬರುತ್ತೆ. ಸೊ ಹಾಗಾಗಿ ಸೋ ನೈಸ್. ಇದೊಂದು ನಿಮಗೆ ಖುಷಿ ಆಗುತ್ತೆ ಅನ್ಕೊಂಡಿದ್ದೀನಿ. ಖಂಡಿತ.
ಈ ಉಡುಗೊರೆ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇಲ್ಲ ಅದ್ ನಿಜ. ಅದು ಯಾವುದೇ ಆಗಿರಲಿ, ಒಂದು ಚಿಕ್ಕದಾಗಿದ್ರು ವಾವ್. ಥ್ಯಾಂಕ್ ಯು ಸೋ ಮಚ್. ಇದು ಲಾಲ್ಬಾಗ್ನಲ್ಲಿ. ಇದು ಚಾನೆಲ್ ಹೆಸರು ಪ್ರೋಗ್ರಾಮ್ ಇದೆ ನೋಡಿ, ಇಡ್ತಾ ಇದ್ದೀನಿ, ಎಲ್ಲೂ ಹಾಳು ಮಾಡಿಲ್ಲ, ಎಲ್ಲ ಹಂಗಂಗೆ ಇಡ್ತಾ ಇದ್ದೀನಿ. ಇದು ನಮ್ಮ ಒಂದು ಸಂದರ್ಶನದ ಜ್ಞಾಪಕವಾಗಿ ತುಂಬಾ ಥ್ಯಾಂಕ್ ಯು. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಿ ಇದರಿಂದ ಜನಕ್ಕೆ ತಲುಪಿಸ್ತೀರಾ ನೀವು. ಬೇರೆ ಎಲ್ಲದಕ್ಕಿಂತ ಇದ್ರೊಳಗಡೆ ತಲುಪಿಸೋಷ್ಟು ಸುಲಭವಾಗಿ ಬೇರೆಯವ್ರನ್ನ ನೀವು ತಲುಪಕ್ಕಾಗಲ್ಲ, ನಾವುಗಳು ತಲುಪಕ್ಕಾಗಲ್ಲ. ಇಂಥದ್ದನ್ನ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ನಿಮ್ಮ ಕೆಲಸಗಳನ್ನ ನಾವು ಜನಕ್ಕೆ ಹೇಳ್ತಾ ಇರೋದಷ್ಟೇ, ಬೇರೆ ಏನೂ ಇಲ್ಲ. ಸೊ ಥ್ಯಾಂಕ್ ಯು. ಅಲ್ಲ, ಕೆಲಸಗಳನ್ನ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡಿದ್ದೀರಲ್ಲ. ಥ್ಯಾಂಕ್ ಯು ಈ ಸಮಯ ಕೊಟ್ಟಿದ್ದಕ್ಕೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ರಾಧಾ ರಾಮಚಂದ್ರ ಅಮ್ಮ ಅವರ 101 ನೆನಪು. ಅವರ ನೆನಪಿನ ಭಂಡಾರದಲ್ಲಿ ಸಾಕಷ್ಟು ವಿಚಾರಗಳಿದೆ, ಅದರಲ್ಲಿ ಕೆಲವನ್ನ ಹೆಕ್ಕಿ ತೆಗೆಯೋ ಪ್ರಯತ್ನ ಮಾಡಿದ್ವಿ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥ ಅಂತ ತಿಳಿಸ್ತಾ, ಮತ್ತೆ ಮುಂದಿನ 101 ನೆನಪಿನಲ್ಲಿ ಇನ್ನೊಂದು ಹೊಸ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರ ಜೀವನದ ಕಥೆಯನ್ನು ಎಲ್ಲೇ ಇರಲಿ ಹೋಗಿ ಹುಡುಗಿ ಹೆಕ್ಕಿ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ನಂದು ಒಂದು ಮಾತು ಹೇಳಿಮ್ಮ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ನೆನಪುಗಳನ್ನೆಲ್ಲ ಮತ್ತೆ ನಮ್ಮ ಜನದ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಇಂಥ ಒಂದು ಅವಕಾಶ ಮಾಡಿಕೊಟ್ಟ ನೀವು, ಇದನ್ನ ನೋಡ್ತಕ್ಕಂಥ ನಮ್ಮೆಲ್ಲರ ಅಭಿಮಾನಿ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.